ನಮಸ್ತೆ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ 18ನೇ ಕಂತಿಗೆ ಸ್ವಾಗತ. ಚಕ್ರವ್ಯೂಹ ಅಂದರೆ ಅದೊಂದು ಯುದ್ಧ ತಂತ್ರಗಾರಿಕೆಯ ಮಾಡಲು. ಹಾಗಂತ ರಾಮಾಯಣ ಕಾಲದಲ್ಲಿ ಚಕ್ರವ್ಯೂಹ ರಚನೆ ಇತ್ತು ಅಂತಲ್ಲ. ವಾನರ ಸೇನೆ ವ್ಯೂಹ ರಚನೆ ಮೂಲಕ ಹಿಡಿತಕ್ಕೆ ತರೋದಂತೂ ಆವತ್ತು ಏನಿದ್ರು ಕಲ್ಲು ಮಣ್ಣು ಮರ ಮಟ್ಟು ತೋಳ್ಬಲ ಕಾಳಗ ಸಮಷ್ಟಿ ಯುದ್ಧ. ಮಹಾಭಾರತ ಕಾಲಕ್ಕೆ ಬರುವಷ್ಟರಲ್ಲಿ ಯುದ್ಧ ನೇಮ ತಂತ್ರಗಾರಿಕೆ ಬದಲು. ವ್ಯೂಹ ರಚನೆ ಬೃಹಸ್ಪತಿ ಕೊಡುಗೆ. ದೇವರ ಯುದ್ಧಗಳಲ್ಲಿ ವ್ಯೂಹ ರಚನೆ ಮಾಡಿದರೂ ಚಕ್ರವ್ಯೂಹ ಸಿಕ್ಕಾಪಟ್ಟೆ ಪ್ರಸಿದ್ಧಿಗೆ ಬಂದಿದ್ದಂತೂ ಸತ್ಯ. ಅದಕ್ಕೆ ಕಾರಣ ಯಕ್ಷಗಾನ ಎನ್ನುವುದು ಅಷ್ಟೇ ಸತ್ಯ. ಸಿಂಪಲ್ ಆಗಿ ಹೇಳಬೇಕು ಅಂತಾದರೆ ಮಕ್ಕಳ ಕೈ ಹಿಡಿದು ಕೋಟೆ ಕಟ್ಟಿ ಹುಲಿದನ ಆಟ ಆಡ್ತಾರಲ್ಲ ಹಾಗೆ. ಇನ್ನೇನು ಕೋಟೆ ತೆರೆದು ಒಳಗೆ ನುಗ್ಗಿದರಾಯಿತು ಎನ್ನುವಷ್ಟರಲ್ಲಿ ಕೋಟೆ ಬಂದು. ಚಕ್ರವ್ಯೂಹವು ಒಂದರ್ಥದಲ್ಲಿ ಹಾಗೆ. ಎಲ್ಲಿ ಬಾಗಿಲು, ಎಲ್ಲಿಂದ ಒಳಗೆ ಹೋಗಬೇಕು, ನಿರ್ಗಮನ ಹೇಗೆ, ಎಲ್ಲವೂ ಗೋಜಲು ಗೊಂದಲ. ಚಕ್ರವ್ಯೂಹದ ಕುರಿತು ನಿಖರ ಮಾಹಿತಿ ಸಿಗೋಲ್ಲ. KS ನಾರಾಯಣ ಆಚಾರ್ಯ ಸ್ವಸ್ತಿಕ್ ಆಕಾರ ಮೂಲಕ ತೋರಿಸಿದ್ದು 4 ಬಾಗಿಲು ಇರುತ್ತೆ ಎನ್ನುವ ವಿವರಣೆ ಬಿಟ್ಟರೆ ಬೇರೆ ಮಾಹಿತಿ ಸಿಗಲ್ಲ. ಹಾಗೆ ಯಕ್ಷಗಾನ ಅಭಿಮನ್ಯು ಕಾಳಗಕ್ಕೂ ಮೂಲಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಇಷ್ಟು ಮಾತ್ರ ಹೇಳಲು ಸಾಧ್ಯ. ಅತ್ಯಂತ ಕ್ಲಿಷ್ಟ, ಸಾಮಾನ್ಯರಿಂದ ಭೇದಿಸಲಾಗದ ಕೋಟೆ ಚಕ್ರವ್ಯೂಹ. ಕೆಲವು ಜನರಿಗೆ ಮಾತ್ರ ಚಕ್ರವ್ಯೂಹ ರಚನೆ ಭೇದಿಸುವುದು ಗೊತ್ತು. ಕೃಷ್ಣ, ಬಲರಾಮ, ಅರ್ಜುನ, ದ್ರೋಣರಿಗೆ ಚಕ್ರವ್ಯೂಹ ಭೇದಿಸಿ ಹೊರಬರುವುದು ಗೊತ್ತು. ಹಾಗೆ ಸಾಧ್ಯಕ್ಕೆ ದೃಪದನಿಗೂ ಚಕ್ರವ್ಯೂಹ ಗೊತ್ತು ಎನ್ನಲಾಗುತ್ತಿದ್ದರೂ ಪ್ರಸಂಗದಲ್ಲಿಲ್ಲ. ಅಭಿಮನ್ಯುವಿಗೆ ಚಕ್ರವ್ಯೂಹ ಒಳನುಗ್ಗುವುದು ಗೊತ್ತಿತ್ತ ವಿನಃ ಹೊರಬರುವುದು ಗೊತ್ತಿರಲಿಲ್ಲ. ಕೃಷ್ಣ ಚಕ್ರವ್ಯೂಹದ ಕುರಿತು ಸುಭದ್ರೆಗೆ ಹೇಳುತ್ತಿರುವ ಸಂದರ್ಭದಲ್ಲಿ ಗರ್ಭಾವಸ್ಥೆಯಲ್ಲಿದ್ದ ಅಭಿಮನ್ಯು ಕೇಳಿಸಿಕೊಂಡಿದ್ದಂತೆ ಅಭಿಮನ್ಯು ಕೇಳಿಸಿಕೊಳ್ಳುತ್ತಿರುವುದು ಕೃಷ್ಣನಿಗೆ ಗೊತ್ತಾಯಿತಂತೆ. ಅಲ್ಲಿಗೆ ಕೃಷ್ಣ ಕತೆ ಹೇಳಿಸುವುದು ನಿಲ್ಲಿಸಿದಂತೆ ಎನ್ನುವ ಕಥೆಯೂ ಸೇರಿಕೊಳ್ಳುತ್ತದೆ. ವ್ಯೂಹ ಅಂದರೆ ಸೇನೆ ನಿಲ್ಲಿಸುವ ವಿಧಾನ. ಪದ್ಮವ್ಯೂಹ, ಶಕಟ ವ್ಯೂಹ, ಗರುಡ ವ್ಯೂಹ ಹೀಗೆ ಇದ್ದರೂ ಚಕ್ರವ್ಯೂಹದಷ್ಟು ಫೇಮಸ್ ಆಗಿಲ್ಲ. ತೀರ್ಥಹಳ್ಳಿ ಗೋಪಾಲಾಚಾರಿ ಅಭಿಮನ್ಯು, ಕಾಳಿಂಗ ನಾವುಗಳ ಪದ್ಯದ ಕಾಂಬಿನೇಷನ್ ಚಕ್ರವ್ಯೂಹ ಫೇಮಸ್ ಮಾಡಿತ್ತು ಎನ್ನುವವರಿದ್ದಾರೆ. ಅಚ್ಚರಿ ಸಂಗತಿ ಒಂದಿದೆ. ಹಿಂದೆ ಬಯಲಾಟ ಮೇಳಗಳು ಅಭಿಮನ್ಯು ಕಾಳಗ ಆಡುವುದಕ್ಕೆ ಒಪ್ತಿರಲಿಲ್ವಂತೆ. ಅಭಿಮನ್ಯು ಕಾಳಗ ಆಟದ ಮರುದಿನ ಏನಾದರೂ ಅಪಸವ್ಯ ನಡೀತದೆ ಎನ್ನುವ ನಂಬಿಕೆ. ಯುದ್ಧದಲ್ಲಿ ವ್ಯೂಹ ರಚನೆ ಒಂದು ತಂತ್ರವಷ್ಟೇ. ಚಕ್ರವ್ಯೂಹ ಅಂದರೆ ದೊಡ್ಡ ಕನ್ಫ್ಯೂಸ್, ಭ್ರಮೆ ಹುಟ್ಟು ಹಾಕುತ್ತದೆ. ಚಕ್ರವ್ಯೂಹ ಒಳಗೆ ಹೋಗಿ ಹೊರಬರಬೇಕಿದ್ದರೆ ಟೆಕ್ನಾಲಜಿ ಗೊತ್ತಿರೋದ್ರೆ ಮಾತ್ರ ಸಾಧ್ಯ. ಅಭಿಮನ್ಯು ಕಾಳಗ ಅಥವಾ ಚಕ್ರವ್ಯೂಹ ಸಿಕ್ಕಾಪಟ್ಟೆ ಪ್ರದರ್ಶನ ಕಂಡ ಪ್ರಸಂಗಗಳಲ್ಲಿ ಒಂದು. ರಚನೆ ಯಕ್ಷಕವಿ ದೇವಿದಾಸ. ಇದಿಷ್ಟು ಚಕ್ರವ್ಯೂಹ ಸಿಂಪಲ್ ಕತೆ. ಮುಂದೆ ನೀವೇ ನೋಡಿ. ಗುರುಗಳೇ, ಶತಸಹಸ್ರ ಸಂಖ್ಯೆಯಲ್ಲಿ ಕರಿಘಟಗಳು, ರಥಗಳು 50,000, ಅದೋ ಲಕ್ಷ ಸಂಖ್ಯೆಯಲ್ಲಿ ದುರದವು, 5 ಲಕ್ಷ ಸಂಖ್ಯೆಯಲ್ಲಿ ಅದೋ ಪದಾರ್ಥಗಳೇ ಮುಂದೆ ಸಾಲಾಗಿ ಬಂದೊದಗಿದಾಗ ಯಾವ ರೀತಿ ಚಕ್ರವ್ಯೂಹ ನಿರ್ಮಾಣವಾಗುತ್ತದೆ ಎನ್ನುವ ಹಾಗೆ ನೀನೇ ಗಮನಿಸಿದ ಹಾಗಾಯಿತು. ಹೌದು ಗುರು. ಭಾರತ ಬಳಿಯಲ್ಲಿ ಜಯದ್ರಥನನ್ನು ನಿಲ್ಲಿಸತಕ್ಕದ್ದು ನಾಳಿನ ದಿವಸ. ಆದುದರಿಂದ ಜಯ ಅನ್ನುವುದು ನಮಗೆ ಕಟ್ಟಿಟ್ಟ ಬುದ್ಧಿ ಅನ್ನುವುದು ಸತ್ಯವಾಗಿದೆ. ಆದ್ರಿಂದ ಅದೋ ನೀವೆಲ್ಲರೂ ಬಿಡದಿಯನ್ನು ಸೇರುವುದಕ್ಕೆ ಮುಂದಾಗಿ. ಸಂತೋಷ ಗುರುಗಳು. ಯೋಚನೆ ಮಾಡುವುದು ಬೇರೇನಲ್ಲ. ನಾಳಿನ ದಿವಸದ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ನಿರ್ಮಾಣ ಮಾಡಿದರೆ ಪಾಂಡವರ ಪಕ್ಷದಿಂದ ಭೇದಿಸುವುದಕ್ಕೆ ಯಾರು ಬಂದಾರೋ ಅಲ್ಲ, ಬಂದರೂ ಬೆಂಕಿಗೆ ಬಿದ್ದ ಪತಂಗಗಳಂತೆ ಸತ್ತು ಹೋಗೋದು, ಉರಿದು ಹೋಗೋದು ಇದು ಸತ್ಯ. ಈ ನಿರೀಕ್ಷೆಯಲ್ಲಿಯೇ ಇದ್ದುಕೊಳ್ತೇನಂತೆ.
ಯಾರೆಂದು ಬಲ್ಲೆ? ಸಂಶಪ್ತಕರೆಂದುಕೊಂಡಿದ್ದೇವೆ. ಎಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯಕಾರಣಗಳು ಕವಿತೆ ಆಲಿಸಿ ಕೇಳಿ. ಶಂಕರು ನೀನೇ ಪರಿಪಾಲಿಸು. ಅನುಚಂದಿರೇ ನಿವಾತ ಕವಚರ ಮಕ್ಕಳಾಗಿ ಸಪ್ತಕರು ಎಂಬ ನಾಮಾಂಕಿತದಿಂದ ಈ ಪಾತಾಳೋಕದ ವರ್ತಮಾನ ಕಾಲದ ಅಧಿಕಾರಿಗಳಾಗಿ ಮೆರೆಯುತ್ತಾ ಇದ್ದೇವೆ. ಈ ವೇಳೆಗೆ ಕೌರವನಿಗೆ ಸಂದಿಗ್ಧ ಸ್ಥಿತಿಯೊಂದುಂಟಾಗಿದೆ. ಹಾಗಾಗಿ ನಾವೆಲ್ಲರೂ ಹೋಗಬೇಕು. ಹೋಗುವ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಹೇಳಿ? ನಮ್ಮ ಮಿತ್ರನಾದಂತ ಗೌರವೇಶ್ವರ ನಮ್ಮನ್ನು ನೆನವರಿಕೆ ಮಾಡಿದ್ದಾನೆಂದರೆ ಆತನಿಗೆ ಕಷ್ಟ ಬಂದಿದೆ ಎಂಬುದೇ ಸರಿ. ಅದರಿಂದ ತಡ ಮಾಡುವುದು ಸರಿಯಲ್ಲ. ಶೀಘ್ರ ಅತಿ ಶೀಘ್ರದಲ್ಲೇ ಕೌರವರನ್ನು ಸೇರಿಕೊಳ್ಳೋಣ. ನುಡಿಗಳನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹಾಗಾಗಿ ಆಯುಧವನ್ನು ಹಿಡಿದುಕೊಳ್ಳಿ, ರಥಾರೂಢರಾಗಿ ನಡೆಯುವ ನಾವು. ಕಂಠೆ ಚ ಮುಕ್ತಾವಲಿ ಬಂದ ಯೋಗೇಶ್ವರ ಗೀತಾಚಾರ್ಯನು ಗುರು ಸೇನಾ ಜನ ಸಂದರ ಸುಧರ ಜನಧಾರಿ ಜನ ಸಂದರ ಸುಧರ ಜನಧಾರಿ. ಎಂತಹ ವಿಚಿತ್ರವಾದಂತಹ ಬದುಕು. ಕಷ್ಟವಿದ್ದರೂ ಕೃಷ್ಣ ನಗಲೇಬೇಕು. ಸುಖವಿದ್ದಾಗ ಕೃಷ್ಣನ ಮುಖದಲ್ಲಿ ನಗು ಇರುತ್ತದೆ. ಕುರುಕ್ಷೇತ್ರವೆಂಬಂತಹ ಯುದ್ಧ ಸಂಘಟಿಸಿ 12 ದಿನಗಳೇ ಕಳೆದು ಹೋಯಿತಲ್ಲ. ಹಾಗಾದರೆ ಈ ಯುದ್ಧದ ಬೀಜಮಾಪದ ಆದುದಾದರೂ ಎಲ್ಲಿಂದ? ಅರಗಿನ ಮನೆಗೆ ಬೆಂಕಿ ಕೊಟ್ಟಾಗದಿಂದಲೂ, ಬೆಂಕಿಯ ಮಗಳ ಸೀರೆಗೆ ಕೈ ಹಿಕ್ಕಿದ ಸಂದರ್ಭದಲ್ಲೂ, ಕಾಂಡವ ದಹನವನ್ನು ಮಾಡುವುದರ ಮೂಲಕವಾಗಿ ಇಂದ್ರಪ್ರಸ್ಥವನ್ನು ಕಟ್ಟಿಸಿದರಲ್ಲ ಆವತ್ತು,
ಶ್ರೀಕೃಷ್ಣ ಸಂಧಾನವೆಂಬಂತಹ ನನ್ನ ಹೆಸರಿನ ಪ್ರಸಂಗ ವಿಫಲವಾಗಿಯೇ ಹೋಯ್ತಲ್ಲ. ಸಾವಿಲ್ಲದವನಿಗೆ ಯುದ್ಧ ಸಲ್ಲ ಎಂಬ ನೀತಿಯನ್ನು ಅರಿತಂತಹ ಭೀಷ್ಮಾಚಾರ್ಯರು ಶಸ್ತ್ರ ಸನ್ಯಾಸವನ್ನು ಮಾಡಿದವರಿದ್ದಾರೆ. ಇಷ್ಟು ದಿನಗಳು ನಡೆದಂತಹ ಯುದ್ಧದಲ್ಲಿ ಅದೆಷ್ಟೋ ಮಂದಿಗಳನ್ನು ನಾವು ಕಳೆದುಕೊಂಡವರಿದ್ದೇವೆ. ಇನ್ನು ಯಾರನ್ನೆಲ್ಲ ಅರುಗಿದನು ಭಕ್ತಿಯಲಿ. ಹೇ ವಾಸುದೇವ ಕೇಳಯ್ಯ ಕಲಹ ಕೊತ್ತಗಲು ಸುರಿ ಹೋದರಯ್ಯ ವಾಸುದೇವ ಕೇಳಯ್ಯ. ವಾಸುದೇವ, ಪಾರ್ಥ, ಬಹುದೊಡ್ಡ ಸಮಸ್ಯೆಯ ಸುಳಿಯಲ್ಲಿ ನಾನು ಸಿಲುಕಿದ್ದೇನೆ. ಸಮಸ್ಯೆ? ಹೌದು. ಏನು ಅದು? ಸಂಸಪ್ತಕರು ಹ, ಯುದ್ಧಕ್ಕೆ ಬರುವಂತೆ ಕರೆಯನ್ನಿಟ್ಟಿದ್ದಾರೆ. ಇತ್ತ ಗುರುಗಳಾದ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ಬಲಿದಿದ್ದೇನೆ, ಅದಕ್ಕಾಗಿ ಯುದ್ಧಕ್ಕೆ ಬರಬೇಕು ಎನ್ನುವ ಕರೆ. ಎರಡೂ ಕಡೆಯಿಂದಲೂ ಯುದ್ಧಕ್ಕೆ ಆಹ್ವಾನ ಬಂದುದರಿಂದ ಯಾವ ಕಡೆಗೆ ಹೋಗುವುದು ಎನ್ನುವುದನ್ನು ನಿರ್ಧರಿಸುವುದಕ್ಕೆ ನನ್ನಿಂದ ಅಸಾಧ್ಯವಾಗಿದೆ. ಆದ್ದರಿಂದಲೇ ಸತ್ಪಥವನ್ನು ತೋರಬೇಕು ಅಂತ ಕೈ ಮುಗಿದು ಕೇಳಿದೆ. ಪಾರ್ಥ, ಓ, ಈ ಸಮಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಮೂಡುತ್ತಿರುವಂತಹ ಪ್ರಶ್ನೆ ಹ ದ್ವಂದ್ವಮಯವಾಗಿರುವಂಥದ್ದು. ಹ ಈ ರೀತಿಯಾದಂತಹ ದ್ವಂದ್ವ ಮನಸ್ಥಿತಿ ನಿನಗೇನು ಹೊಸದಲ್ಲವಲ್ಲ. ಈ ಹಿಂದೆ ನೀನು ಅದೆಷ್ಟೋ ಪ್ರಶ್ನೆಗಳನ್ನು ಕೇಳಿದಂತಹ ಕಾಲಕ್ಕೆ ಹ ಸರಿಯಾದ ಸಮಯಕ್ಕೆ ಸರಿಯಾದಂತಹ ಉತ್ತರವನ್ನೇ ನಾನು ಕೊಟ್ಟವನು. ಜೀವನ ಧರ್ಮಯೋಗವನ್ನು ಉಪದೇಶಿಸಿದೆ. ಈ ಹೊತ್ತಿಗೆ ಹ ಸಂಸಪ್ತಕರ ಬಳಿಯಿಂದ ಕರೆ ಬಂದಿದೆ. ಹ. ಗುರು ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದಾರೆ ಎಂಬಂತಹ ದ್ವಂದ್ವವನ್ನು ನನ್ನ ಎದುರುಗಿಡ್ತಾ ಇದ್ದೀಯ. ಅದರ ಬಗ್ಗೆ ಯಾಕೆ ಆಲೋಚನೆ ಮಾಡಬೇಕು? ಮೊದಲಿಗೆ ಕರೆ ಬಂದಿರುವುದು ಸಂಸಪ್ತಕರು. ಹಾಗಾದರೆ ಮೊದಲಿಗೆ ಅಲ್ಲಿಗೆ ಹೋಗಬೇಕಲ್ಲ. ಚಕ್ರವ್ಯೂಹಕ್ಕೆ ಯಾರಿದ್ದಾರೆ ಸ್ವಾಮಿ? ಚಕ್ರವ್ಯೂಹಕ್ಕೆ ಹ. ನಿನ್ನ ಮಗ ಅಭಿಮನ್ಯು ಇದ್ದಾನಲ್ಲ. ದೇವರೇ, ಅವ ಎಳೆಯವನಲ್ಲವೇ? ವಾಸುದೇವ, ನಿನ್ನ ಮಗ ಅಭಿಮನ್ಯುವಿನ ಬಗ್ಗೆ ಹ ಹೇಳಿದ ಕ್ಷಣದಲ್ಲಿ ಆತ ಸಣ್ಣವ ಎಂಬ ಹಾಗೆ ಹೇಳ್ತಾ ಇದ್ದೀಯಲ್ಲ. ಹೌದು. ಏನೋ ಇದು. ಹ ನಿನ್ನ ಮಗ ಸಣ್ಣವನಿರಬಹುದು, ಹ್ಮ್ ಹಾಗೆಂದು ಹ್ಮ್ ಆತ ಕಲಿತಂತಹ ವಿದ್ಯೆಗಳಿಗೆ ಹ ಯಾವುದೇ ರೀತಿಯಾದಂತಹ ಬಾಲತನವಿಲ್ಲ. ಪಾರ್ಥ, ಬಾಲತನವಿಲ್ಲ. ಹ ಒಂದೊಮ್ಮೆಗೆ ಆತನಿಗೆ ಅವಕಾಶ ಸಿಕ್ಕಿತು ಎಂದಾದಲ್ಲಿ ಹ ಕ್ಷಣ ಮಾತ್ರದಲ್ಲಿ ಚಕ್ರವ್ಯೂಹವನ್ನು ಪುಡಿಗಟ್ಟಿ ಹ ಜಯ ಲಲನೆಯನ್ನು ನಮ್ಮ ಪಾಲಿಗೆ ಒದಗಿಸಿ ತರ್ತಾನೆ. ಆತ ಒದಗಿಸಿ ತರ್ತಾನೆ. ಹಾಗಿದ್ದರೆ ನಮ್ಮದಾದಂತಹ ಸೇನೆ ಹ ದಕ್ಷಿಣ ದಿಕ್ಕಿಗೆ ಸಂಸಪ್ತಕರೊಡನೆ ಯುದ್ಧ ಮಾಡುವುದಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಈ ಬಗ್ಗೆ ಎರಡು ಆಲೋಚನೆಯನ್ನು ಮಾಡಬೇಡ. ಹ ನಿನ್ನದಾದಂತಹ ರಥಕ್ಕೆ ಹ ನಾನೇ ರಥಿಕನಾಗುತ್ತೇನೆ. ಹ ನನ್ನ ರಥಿಕತ್ವದಲ್ಲಿ ಹ ನೀನು ರಥವನ್ನೇರಿ ಹ್ಮ್ ಸಂತಪ್ತಕರಿಗೆ ಸರಿಯಾದಂತಹ ಬುದ್ಧಿಯನ್ನು ಕಲಿಸಬೇಕು. ನಡೆಯೋಣ ಅತ್ತ ಕಡೆ. ಆಗಲಿ ಸ್ವಾಮಿ.
ದಿವಸದಿಂದಲೇ ಹ, ಕಾಡಿ ಭಾರವನ್ನು ಕೊಡುವುದಕ್ಕಾಗಿ ಬಂದಿದ್ದೇವೆ. ಹ. ನಿಲ್ಲಿರಲವೋ ಹಿಂದೆ ಶಪಥ ಮಾಡಿ ಯುದ್ಧ ಮಾಡುವವರು ನೀವು. ಲೋಕದಲ್ಲಿ ಹಿತೃಸ್ಥಾನದಲ್ಲಿದ್ದಂತಹ ನಿವಾತ ಕವಚರನ್ನು ಮುಖಾಮುಖಿಯಾದಂತಹ ಸಂಗ್ರಾಮದಲ್ಲಿ ಕುಂದಿದ್ದೇನೆ. ಅದೇ ಉದ್ದೇಶವನ್ನಿರಿಸಿ ನಿಮ್ಮ ಯುದ್ಧ ಕೈದಿರಾದಿರ ಇವರು ನಿಮ್ಮ ತಂದೆ ಹೋದಂತಹ ಸ್ಥಾನವನ್ನು ತಾರಿಕೊಡುತ್ತೇನೆ. ಪಾರ್ಥ, ಸ್ವಾಮಿನ್ ನೋಡಿದೆಯಾ ಹ, ಸಂಶಪ್ತಕರು ರಣಕ್ಷೇತ್ರದಿಂದ ಪಲಾಯನವನ್ನು ಗೈಯುತ್ತಾ ಇದ್ದಾರೆ. ಎತ್ತಲು ಬೆನ್ನು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೆ ಅವರನ್ನು ಬಿಡಬಾರದು. ಹೌದು. ಅವರು ಸಾಗಿದ ದಿಕ್ಕಿನತ್ತ ಸಾಗೋಣ. ಸ್ನೇಹಿತರೆ, ನೀವಿನ್ನೂ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ. ಮತ್ತೊಂದು ಸಂಚಿಕೆ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಹಿಂದ್.